ಹಾಯ್ ಎಲ್ರಿಗೂ ಕ್ರಿಡೋಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಉಬಂಟು ಸಾಫ್ಟ್ವೇರ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ನನ್ನ ಹತ್ರ ಒಂದು ಲೈಟ್ ಡೆಸ್ಕ್ ಮಿನಿ ಪಿ ಸಿ ಇದೆ. ಸೊ ಇದಕ್ಕೆ ನಾನು ಉಬಂಟು ಇನ್ಸ್ಟಾಲ್ ಮಾಡಬೇಕು. ಸೊ ಅದಕ್ಕೆ ನಮ್ಗೆ ಏನೇನು ಬೇಕಂದರೆ ಲೈಕ್ ಒಂದು ಪೆನ್ ಡ್ರೈವ್ ಬೇಕಾಗುತ್ತೆ, ಮತ್ತು ಬೆಲೆನೇಚರ್ ಅಂತ ಒಂದು ಸಾಫ್ಟ್ವೇರ್ ಬರುತ್ತೆ. ಈ ಸಾಫ್ಟ್ವೇರ್ ಇರಬೇಕಾಗತ್ತೆ ನಿಮ್ಮ ಸಿಸ್ಟಮಲ್ಲಿ. ಸೊ ಫಸ್ಟು ನಾನು ಪೆನ್ ಡ್ರೈವ್ನ ಕನೆಕ್ಟ್ ಮಾಡ್ಕೊತೀನಿ. ಪೆನ್ ಡ್ರೈವ್ ಕನೆಕ್ಟ್ ಆದಮೇಲೆ ಇದರಲ್ಲಿ ನಿಮ್ಮ ಡಿವೈಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಬಂದುಬಿಟ್ಟು ಫ್ಲ್ಯಾಶ್ ಫ್ರಮ್ ಫೈಲ್ ಅಂತ ಕೊಡಿ, ಅದು ಸೆಲೆಕ್ಟ್ ಮಾಡುತ್ತೆ. ನೀವು ಉಬಂಟುದು ISO ಇಮೇಜ್ ಡೌನ್ಲೋಡ್ ಮಾಡಿರಬೇಕು. ಸೊ ಇದರಲ್ಲಿ ತೋರಿಸೋ ಎಲ್ಲ ಸಾಫ್ಟ್ವೇರ್ ಮತ್ತು ಇಮೇಜಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇದು ಯಾವ ಡಿವೈಸ್ ಅಲ್ಲಿ ಇಮೇಜ್ನ ಬರ್ನ್ ಮಾಡಬೇಕಂತ ಕೇಳುತ್ತೆ. ಸೆಲೆಕ್ಟ್ ಟಾರ್ಗೆಟ್. ಸೊ ನನ್ನದು ಸ್ಯಾಂಡಿಸ್ಕ್ 15 GB. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಫ್ಲ್ಯಾಶ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬರ್ನ್ ಆಗುತ್ತೆ. ಸೊ ಇದೊಂದು 5-10 ಮಿನಿಟ್ಸ್ ತೊಗೊಳುತ್ತೆ. ನಾನು ಇದನ್ನು ಆಲ್ರೆಡಿ ಮಾಡಿದ್ದೀನಿ, ಹಾಗಾಗಿ ನಾನು ಮತ್ತೆ ಫ್ಲ್ಯಾಶ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಒಂದು ಸತಿ ನಿಮ್ಮದು ಪೆನ್ ಡ್ರೈವಲ್ಲಿ ಇಮೇಜ್ ಫ್ಲ್ಯಾಶ್ ಆದಮೇಲೆ ಅದನ್ನು ನೀವು ಯಾವ ಸಿಸ್ಟಮ್ಗೆ ಉಬಂಟು ಇನ್ಸ್ಟಾಲ್ ಮಾಡಬೇಕು ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಬೂಟ್ ಮೆನ್ಯೂಗೆ ಹೋಗಬೇಕು. ಸೊ ಇದು HP ಲೈಟ್ ಡೆಸ್ಕ್, ಇದ್ರದ್ದು ಬೂಟ್ ಮೆನ್ಯೂಗೆ ನಾನು ಎಸ್ಕೇಪ್ ಕೀ ಪ್ರೆಸ್ ಮಾಡಬೇಕು. ಆನ್ ಮಾಡಿಬಿಟ್ಟು ಎಸ್ಕೇಪ್ ಕೀ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿ ಎಂಟರಿಂಗ್ ಸ್ಟಾರ್ಟಪ್ ಮೆನ್ಯೂ ಅಂತ ಬರುತ್ತೆ. ಸೊ ಅದಾದಮೇಲೆ ಈ ಥರ ನಿಮಗೆ ಸ್ಟಾರ್ಟಪ್ ಮೆನ್ಯೂ ಬರುತ್ತೆ. ಇದರಲ್ಲಿ ಬೂಟ್ ಮೆನ್ಯೂ ಬಂದುಬಿಟ್ಟು F9 ಮೌಸರ್ ಯೂಸ್ ಮಾಡ್ಬೋದು, ಇಲ್ಲ ಕೀಬೋರ್ಡಲ್ಲಿ F9 ಪ್ರೆಸ್ ಮಾಡಿದ್ರು ಬೂಟ್ ಮೆನ್ಯೂ ಹೋಗುತ್ತೆ. ಇಲ್ಲಿ ಬಂದುಬಿಟ್ಟು UEFI ಸ್ಯಾಂಡಿಸ್ಕ್ ಕ್ರೂಸರ್ ಬ್ಲೇಡ್, ಇದು ನಂದು ಪೆನ್ ಡ್ರೈವ್. ಸೊ ನಿಮಗೆ ಬೈ ಡಿಫಾಲ್ಟ್ ನಿಮ್ಮದ್ರಲ್ಲಿ ಏನಾದ್ರು ವಿಂಡೋಸ್ ಇದ್ದರೆ ನಿಮ್ಗೆ ಇಲ್ಲಿ ವಿಂಡೋಸ್ ಅಂತ ತೋರಿಸ್ತಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡಬಾರ್ದು. ನೀವು ಪೆನ್ ಡ್ರೈವ್ನ ಸೆಲೆಕ್ಟ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡೋಕ್ಕೆ. ಸೊ ಒಂದು ಸರ್ತಿ ಪೆನ್ ಡ್ರೈವ್ ಸೆಲೆಕ್ಟ್ ಮಾಡಾದ್ಮೇಲೆ ಅದು ಸ್ಟಾರ್ಟ್ ಆಗುತ್ತೆ. ಈ GNU ಮೆನ್ಯೂಯಲ್ಲಿ ನಿಮಗೆ ಟ್ರೈ ಆ್ಯಂಡ್ ಇನ್ಸ್ಟಾಲ್ ಉಬಂಟು ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದು ಸತಿ ಅದು ಸ್ಟಾರ್ಟ್ ಆದಮೇಲೆ ಈ ಥರ ನಿಮ್ಗೆ ಇಲ್ಲೊಂದು ಪಾಪಪ್ ಬರಬೇಕು. ಸೊ ವೆಯ್ಟ್ ಮಾಡೋಣ. ಸೊ ಒಂದು ಸತಿ ಈ ಥರ ಸ್ಟಾರ್ಟ್ ಆದಮೇಲೆ ಪ್ರಿಪೇರಿಂಗ್ ಉಬಂಟು, ಚೂಸ್ ಯುವರ್ ಲ್ಯಾಂಗ್ವೇಜ್, ಇಲ್ಲಿ ಇಂಗ್ಲೀಷ್ ತೊಗೊಳ್ಳಿ. ಆಕ್ಸೆಸಬಿಲಿಟಿ ನಾನು ಇದರಲ್ಲಿ ಏನು ಸೆಲೆಕ್ಟ್ ಮಾಡೋಕ್ಕೆ ಹೋಗಲ್ಲ, ಡಿಫಾಲ್ಟ್ಗೆ ಹೋಗ್ತೀನಿ. ಇದು ಕೀಬೋರ್ಡ್ ಲೇಔಟ್ ಸೆಲೆಕ್ಷನ್, ಅದು ಇಂಗ್ಲೀಷ್ US ಇರಲಿ. ನೀವು ಬೇಕಂದರೆ ಇಲ್ಲಿ ನಿಮ್ಮ ಕೀಬೋರ್ಡ್ ಟೈಪ್ ಮಾಡ್ಬಿಟ್ಟು ಚೆಕ್ ಮಾಡ್ಬೋದು, ನೀವು ಪ್ರೆಸ್ ಮಾಡೋ ಕೀಸಲ್ಲಿ ಬರೋದು ಸೇಮ್ ಇದೆಯಾ ಅಂತ. ನೆಕ್ಸ್ಟ್ ನಾನು ಯಾವುದೇ ಲ್ಯಾನ್ ಅಥವಾ ವೈಫೈ ಡಿವೈಸನ್ನು ಕನೆಕ್ಟ್ ಮಾಡಿಲ್ಲ, ಸೊ ಡೂ ನಾಟ್ ಕನೆಕ್ಟ್ ಟು ಇಂಟರ್ನೆಟ್. ನಿಮ್ಮ ಸಿಸ್ಟಮಲ್ಲಿ ಇನ್ ಕೇಸ್ ಲ್ಯಾನ್ ಇದ್ದರೆ ಲ್ಯಾನ್ ಯೂಸ್ ಮಾಡಿ, ವೈಫೈ ಇದ್ದರೆ ವೈಫೈ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಅಲ್ಲಿ ಗೋ ವಿತ್ ಇನ್ಸ್ಟಾಲ್ ಉಬಂಟು. ನೀವು ಬೇಕಂದರೆ USB ಉಬಂಟು ಇನ್ಸ್ಟಾಲ್ ಮಾಡಿಬಿಟ್ಟು ಟ್ರೈ ಮಾಡಿ ನೋಡ್ಬೋದು ಸ್ವಲ್ಪ ದಿವಸ. ನಿಮ್ಗೆ ಇದು ಇಷ್ಟ ಆದರೆ ಯು ಕ್ಯಾನ್ ಕಂಟಿನ್ಯೂ ಇನ್ಸ್ಟಾಲಿಂಗ್. ಡಿಫಾಲ್ಟ್ ಸೆಲೆಕ್ಷನ್. ಇಲ್ಲಿ ನನಗೆ ನಂದ್ರಲ್ಲಿ ಯಾವುದೂ ಗ್ರಾಫಿಕ್ ಕಾರ್ಡ್ ಅಥವಾ ವೈಫೈ ಕಾರ್ಡ್ ಯಾವುದೂ ಇಲ್ಲ, ಸೊ ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಇವಾಗ ನನ್ನದ್ರಲ್ಲಿ ಇನ್ಸ್ಟಾಲ್ ಉಬಂಟು ಅಲಾಂಗ್ ಸೈಡ್ ಉಬಂಟು ಅಂತಿದೆ, ಏನಕ್ಕಂದರೆ ನಾನು ಇದರಲ್ಲಿ ಆಲ್ರೆಡಿ ಉಬಂಟು ಇನ್ಸ್ಟಾಲ್ ಮಾಡಿದ್ದೀನಿ. ನಿಮ್ಮ ಸಿಸ್ಟಮಲ್ಲಿ ಇನ್ ಕೇಸ್ ಡಿಫಾಲ್ಟ್ ವಿಂಡೋಸ್ ಇದ್ದರೆ ಇನ್ಸ್ಟಾಲ್ ಉಬಂಟು ಅಲಾಂಗ್ ಸೈಡ್ ವಿಂಡೋಸ್ ಅಂತ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮದು ಡ್ಯುಯಲ್ ಬೂಟ್ ಆಗುತ್ತೆ, ನೀವು ವಿಂಡೋಸ್ ಸಹ ಯೂಸ್ ಮಾಡ್ಬೋದು, ಉಬಂಟು ಸಹ ಯೂಸ್ ಮಾಡ್ಬೋದು. ನಾನು ಇದರಲ್ಲಿ ಎರೇಸ್ ಡಿಸ್ಕಂಡ್ ಇನ್ಸ್ಟಾಲ್ ಉಬಂಟು ಮಾಡ್ತೀನಿ, ಏನಕ್ಕಂದರೆ ನಂಗೆ ಇದರಲ್ಲಿ ಏನೂ ಇರೋದು ಬೇಡ, ನಂಗೆ ಫ್ರೆಶಾಗಿ ಬರೀ ಉಬಂಟು ಮಾತ್ರ ಬೇಕು, ಬೇರೆ ಯಾವುದೇ OS ಬೇಡ. ಹಾಗಾಗಿ ನಾನು ಎರೇಸ್ ಡಿಸ್ಕ್ ಇದರಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ ನಿಮಗೆ ಫೈಲ್ ಫಾರ್ಮೆಟ್ ಚೇಂಜ್ ಮಾಡ್ಕೊಳೋದಕ್ಕೆ. ಸೊ ನಾನು ಇದರಲ್ಲಿ ನಾನು ಕೊಟ್ಬಿಟ್ಟು ಬೈ ಡಿಫಾಲ್ಟ್ ಇನ್ಸ್ಟಾಲ್ ಮಾಡ್ಕೊತೀನಿ. ಸೊ ಇಲ್ಲಿ ನೀವು ನಿಮ್ಮ ಹಾರ್ಡ್ ಡಿಸ್ಕ್ನ ಸೆಲೆಕ್ಟ್ ಮಾಡಬೇಕು ಯಾವುದ್ರಲ್ಲಿ ಇನ್ಸ್ಟಾಲ್ ಮಾಡಬೇಕಂತ. ಸೊ ನಾನು ಬಂದುಬಿಟ್ಟು ನಂದು 512 GB SSDಲಿ ಇನ್ಸ್ಟಾಲ್ ಮಾಡ್ತೀನಿ. ಇದು ನೀವು ನೋಡ್ಕೊಳ್ಳಿ, ಇನ್ ಕೇಸ್ ನಿಮ್ಮ ಸಿಸ್ಟಮಲ್ಲಿ 2 ಅಥವಾ 3 ಹಾರ್ಡ್ ಡಿಸ್ಕ್ ಇದ್ದರೆ ಅದರಲ್ಲಿ ತೋರಿಸುತ್ತೆ ನಿಮಗೆ ಯಾವ
ಡಿವೈಸಲ್ಲಿ ನಿಮಗೆ ಉಬಂಟು ಓ ಎಸ್ ಇನ್ಸ್ಟಾಲ್ ಮಾಡ್ಕೋಬೇಕು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಇಲ್ಲಿ ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ, ಯೂಸರ್ ಅಕೌಂಟು. ಕ್ರೀಡೆ ಅಂತ ಕೊಡ್ತೀನಿ. ಲೈಟ್ ಡೆಸ್ಕ್ ನಿಮಗೆ ಏನು ಬೇಕಾದ್ರೂ ಹೆಸರು ಇಟ್ಕೋಬೋದು. ಪಾಸ್ವರ್ಡ್ ಇಲ್ಲಿ ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯಾ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಇನ್ನೊಂದು ಸತಿ ತೋರಿಸುತ್ತೆ ನಿಮಗೆ ಎಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅಂತ. ರೆಸೆಂಟ್ ಇನ್ಸ್ಟಾಲ್ ಉಬಂಟು 512 GB ಡಿಫಾಲ್ಟ್, ಬೇರೆ ಏನೂ ಇಲ್ಲ. ಸೊ ವಿಲ್ ಪ್ರೊಸೀಡ್ ವಿತ್ ದಿ ಇನ್ಸ್ಟಾಲೇಷನ್. ಸೊ ನಮ್ಮದು ಇನ್ಸ್ಟಾಲೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ರೀಸ್ಟಾರ್ಟ್ ಕೇಳ್ತಿದೆ. ಸೊ ಇಲ್ಲಿ ರೀಸ್ಟಾರ್ಟ್ ನಾವು ಮಾಡಿ. ಸೊ ಇದು ನಿಮ್ಮದು ಬೂಟಬಲ್ ಡಿವೈಸ್ ಯಾವ ಪೆನ್ ಡ್ರೈವ್ ಹಾಕಿರ್ತೀರಲ್ಲ ಅದನ್ನು ರಿಮೂವ್ ಮಾಡೋಕ್ಕಿರುತ್ತೆ ನೋಡಿ. ಪ್ಲೀಸ್ ರಿಮೂವ್ ಇನ್ಸ್ಟಾಲೇಷನ್ ಮೀಡಿಯಮ್ ಆ್ಯಂಡ್ ಟ್ರಾನ್ಸ್ಲೆಂಟರ್. ಸೊ ನಾನು ನನ್ನ ಪೆನ್ ಡ್ರೈವ್ನ ತೆಗೆದು ಎಂಟರ್ ಪ್ರೆಸ್ ಮಾಡ್ತೀನಿ. ಸೊ ಇವಾಗ ಹೊಸದಾಗಿ ಉಬಂಟು ಬೂಟ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ಇನ್ನಷ್ಟು ಟೆಕ್ ವೀಡಿಯೋಗೆ ಕ್ರೀಡೋ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಲೇಷನಲ್ಲಿ ಏನಾದರೂ ಡೌಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿ ನೀವು DM ಮಾಡ್ಬೋದು. ಥ್ಯಾಂಕ್ ಯು.